ಪದ್ಮಾಸನದಲ್ಲಿ ಇಲ್ಲೊಂದು ಪದ್ಮ ಮಯೂರ. ಕುಕ್ಕುಟಾಸನ. ಕಿಂಗ್ ಆಫ್ ಆಸನಾಸ್ ಶೀರ್ಷಾಸನ. ಇಲ್ಲಿ ಪದ್ಮ ಶೀರ್ಷಾಸನ. ಈಗ ಒಂದೆರಡು ಮೂರು ಹ್ಯಾಂಡ್ ಬ್ಯಾಲೆನ್ಸ್. ಎರಡೂ ಕೈಗಳ ಹೇಗೆ ಬಲಿಷ್ಠ ಇರಬೇಕು ಅಂತ. ನಾವು ವಯಸ್ಸಾಗಿಂದ ಕೈ ನಡುಗ್ತಾವೆ ನೋಡ್ರಿ, ಅದೆಲ್ಲ ಆಗಬಾರ್ದಂದ್ರೆ ಅಷ್ಟಾವಕ್ರಾಸನ. ಕೌಂಡಿಲ್ಯಾಸನ. ಎಲ್ಲ ಹ್ಯಾಂಡ್ ಬ್ಯಾಲೆನ್ಸ್ ಆಸನ. ಮಾಕ್ಷಿಕನಾಗಾಸನ. ಇಷ್ಟ ಆಸನಗಳನ್ನು ಓಕೆ. ನೆಕ್ಸ್ಟ್ ಮಾಡೋಣ, ಧ್ಯಾನಕ್ಕೆ ಹೋಗೋಣ. ಹೇಳ್ಕೊಂತ ಬಂದೆಲ್ಲ ಉಪಯೋಗ. ಎಲ್ಲ ಆಸನಗಳು ಮಾಡ್ತಾ ಉಪಯೋಗಗಳನ್ನು ಹೇಳ್ತಾ ಬಂದೀನಿ ರೀ. ಸೊ ಓವರಾಲ್ ಏನು ಮೆಡಿಕಲ್ ಸೈನ್ಸ್ ಏನು ಹೇಳ್ತದೆ ಅಂದರೆ, ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಇರ್ತದೆ ಅಷ್ಟು ಆರೋಗ್ಯವಂತವಾಗಿರ್ತದೆ. ಬಾಡಿ ಎಷ್ಟು ಸ್ಟಿಫ್ ಇರ್ತದೆ ಅಷ್ಟು ಆರೋಗ್ಯ ಹದಗೆಡ್ತಾ ಹೋಗ್ತದೆ. ಏನು ಆಸನ ಇದೇ ರೀತಿ ಮಾಡಬೇಕಂತಿಲ್ಲ, ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಕು. ಪಶ್ಚಿಮೋತ್ತಾನಾಸನ ಸುಮ್ಮನೆ ಬಾಗಿದ್ರೆ ಸಾಕು, ಈ ಡೈರೆಕ್ಷನ್. ನಿಮ್ಗೆ ಪಶ್ಚಿಮೋತ್ತಾನಾಸನ ಮಾಡೋಕ್ಕೆ ಬರೋದಿಲ್ಲ, ಹೀಗೆ ಬಾಗಿದ್ರೆ ಸಾಕು. ಯಾರಿಗೆ ಸಾಧ್ಯದ ಬೇಡ ಹೇಳಿ,
ಹೌದಿಲ್ಲ? ಈ ರೀತಿ ಹಿಂದೆ ಬಾಗೋದು, ಮುಂದೆ ಬಾಗೋದು, ಸೈಡ್ಗೆ ಬಾಗೋದು, ಸ್ವಲ್ಪ ಟ್ವಿಸ್ಟ್ ಮಾಡೋದು. ಹೀಗೆ ಇವು ಅಷ್ಟನ್ನೇ ಮಾಡಿದ್ರೆ ಆರೋಗ್ಯ ಸುಧಾರಣೆ. ಸೂಕ್ಷ್ಮ ವ್ಯಾಯಾಮ ಮಾಡೋದು ಭಾಳ ಸರಳ, ಅದಷ್ಟನ್ನು ಮಾಡಿದ್ರೆ ಇಮ್ಯುನಿಟಿ ಹೆಚ್ಚಾಗ್ತದೆ. ಪೂರ್ತಿ ಮಾಡ್ಲಿಕ್ಕೆ ಬರ್ತದೆ ಅಂದರೆ ಸರಿಯಾಗಿ ಆಸನವನ್ನು ಕಲಿಯೋದು, ಡೈಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಹಾಕ್ಕೊಂತ ಹೋಗಿ ಎಲ್ಲ ಆಸನಗಳನ್ನು ಮಾಡ್ಲಿಕ್ಕೆ ಕಲ್ತ್ರೆ ಆರೋಗ್ಯ 18 ವರ್ಷದ ಹುಡುಗನಂಗೆ ಇರ್ತದೆ. ಹೌದಿಲ್ಲ? ಇಷ್ಟೇ ಹೇಗಿರ್ತದೆ ಆರೋಗ್ಯ? 18 ವರ್ಷದ ಹುಡುಗನಂಗೆ ಇರ್ತದೆ. ಇಷ್ಟೇ ಸಿಂಪಲ್ ಅದ್ರೇನು. ನನಗೆ ಈಗ 63 ವರ್ಷ. ಇಲ್ಲಿವರೆಗೆ ನಾ ಯಾವ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಿಲ್ಲ. ನನ್ನ ತಲೆ ಎಂದೂ ನೋವಾಗಿಲ್ಲ, ಕೈ ಕಾಲು ನೋವಾಗಿಲ್ಲ. ಏನ್ರಿ, ಇವ್ರನ್ನ ನೋಡಿ ಅಂತಲ್ಲ, ನನ್ನನ್ನೇ ನೋಡ್ರಿ. 63 ವರ್ಷ ಯಾವ ನೋವು ಯಾವ ಜಡ್ಡಿರಲಾರ್ದೆ ಅದೀನಿ ಇಲ್ಲಿವರೆಗೆ. ಸೊ ಅಷ್ಟರೇ ನಾವು ಆಗ್ಲಿಕ್ಕೆ ಪ್ರಯತ್ನ ಮಾಡೋದು. ನಾವು ಇಷ್ಟೆಲ್ಲ ಯೋಗ ಮಾಡ್ತೀವಿ ಅಂದರೆ ಸಾಯೋದಿಲ್ಲ ಅಂತಿಲ್ಲ, ಸಾಯಲೇಬೇಕು. ಆದರೆ ಇರೋವರೆಗೆ ಸರಿಯಾಗಿರೋದು. ಮೆಂಟಲ್ ಬ್ಯಾಲೆನ್ಸ್ ಇರ್ತದೆ. ಹ್ಯಾಂಡ್ ಬ್ಯಾಲೆನ್ಸ್ ಆಸನ ಮಾಡಿದೆವು. ಮೊದಲು ನಾವು ಲೆಗ್ ಬ್ಯಾಲೆನ್ಸ್, ಒಂದು ಕಾಲ ಮೇಲೆ ಯಾವ ಆಸನ ಮಾಡಿದ್ರಿ? ತಾಡಾಸನ ಮಾಡಿದೆವು, ಆಮೇಲೆ ವೃಕ್ಷಾಸನ ಮಾಡಿದೆವು. ಇವೆಲ್ಲ ಥಾಯ್ ಮಸಲ್ಸು, ಕಾಲ್ಫ್ ಮಸಲ್ಸು, ಆ್ಯಂಕಲ್ಲು ಇವೆಲ್ಲ ಸ್ಟ್ರಾಂಗ್ ಆಗ್ತವೆ, ಬಲಿಷ್ಠ. ಬೆಳಗ್ಗೆ ಎದ್ದ ತಕ್ಷಣ ಕಾಲು ನುಸ್ತದೆ, ಕೈ ಹರಿತದೆ, ಕಾಲು ಹರಿತದೆ, ಇವೆಲ್ಲ ಹೋಗ್ತದೆ ರೀ. 100% ಹೋಗ್ತದೆ, ಯಾವ ನೋವು ಇರೋದಿಲ್ಲ. ನಮ್ಮ ದೇಹದ ಅಂಗಾಂಗಗಳು 3 ಜಡ್ಡಿಗೆ 3 ಕಾರಣ: ವಾತ, ಪಿತ್ತ, ಕಫ. ಹೌದು ಇಲ್ಲ? ವಾತ, ಪಿತ್ತ, ಕಫ. ವಾತ ಅಂದರೆ ಗಾಳಿ, ಏನ್ರಿ ಅಂದ್ರೆ ಅದು ಅನಾಹತ ಚಕ್ರ ವಾತ. ಪಿತ್ತ ಇದು ಮಣಿಪುರ ಚಕ್ರ. ಕಫ ಅಂದರೆ ವಿಶುದ್ಧಿ. ಇವು 3 ಸಮನಾಗಿಟ್ಕೊಂಡ್ರೆ, ಸಮನಾಗಿದ್ದರೆ, ಬ್ಯಾಲೆನ್ಸ್ನೊಳಗಿದ್ದರೆ ಯಾವ ರೋಗಗಳು ಬರ್ತವೆ. ಇದರಿಂದ ಸುಮಾರು ಒಂದು 200 ಡಿಸೀಸ್ಗಳು ವಾತ ಪಿತ್ತ ಕಫದಿಂದ ಅಪ್ರಾಕ್ಸಿಮೇಟ್ಲಿ ಹೇಳಕತ್ತೀನಿ. ಸಮೀಪ 200 ರೋಗಗಳು ಇವು 3ಕ್ಕೂ ಸಂಬಂಧಪಟ್ಟಿದ್ದು. ನಾವು ಅದಕ್ಕೆ ಉಸಿರಾಟ ಮಾಡ್ತೀವಿ ರೀ. ಕೇವಲ ಓಂ ಹೇಳೋದ್ರಿಂದ ಈ 3 ಬ್ಯಾಲೆನ್ಸ್ ಮಾಡ್ಬೋದು. ವಾತ ಪಿತ್ತ ಕಫ ನಮ್ಗೆ ಗೊತ್ತಿಲ್ಲ ರೀ. ಓಂ ಅಂದ ತಕ್ಷಣ ಇದೇನು ಓಂ ಹೇಳೋದು, ಅಥವಾ ಹೀಗೆ ಬೇರೆ ಬೇರೆ ತಲೆಯೊಳಗಿರ್ತದೆ. ಓಂ ಇದು ಯಾರ್ದೋ ಒಬ್ಬರದು ಅಂತ ತಿಳ್ಕೊಂಡೇವ್ರಿ ನಾವು. ಇದು ಯೂನಿವರ್ಸಲ್ ಶಬ್ದ. ಹೌದಿಲ್ರಿ? ಓಂ ಹೇಳುವಾಗ ನಾವೇನು ಓಂ ಅಂತೇವೆ, ಒಬ್ಬೊಬ್ರು ಓನೇ ಅಂತಾರೆ, ಕಡಿತಾನೆ. ಮಾನೆ ಅನ್ನೋದೇ ಇಲ್ರಿ, ಬರೋದೇ ಇಲ್ಲ ಮಾನೆ. ಅವೆಲ್ಲ ತಪ್ಪು ಮಾಡಬಾರ್ದು. ಭಾಳ ಸರಳ. ಓಂ 3 ಅಕ್ಷರದಿಂದ ಆಗಿದೆ: ಅ, ಉ, ಮ. ಹೌದಿಲ್ಲ? ಹೇಗೆ ಮಾಡೋದು? ನೀವು ಅನ್ಬೇಕಾಗಿಲ್ಲ, ಅ, ಉ ಅನ್ಲೇಬೇಕಾಗಿಲ್ಲ ನೋಡ್ರಿ. ಈ ತುಟಿಯನ್ನು ಚೇಂಜ್ ಮಾಡೋದ್ರಲ್ಲಿದೆ, ನೋಡ್ತೀರಿ, ಅಬ್ಸರ್ವ್ ಮಾಡಿ. ದೀರ್ಘ ಉಸಿರು ತೊಗೊಂಡ್ರಿ,